ನಮಸ್ಕಾರ. ನಮ್ಮ ಇಂದಿನ ವಿಷಯ ವಿಶ್ವದಲ್ಲಿ ಇರುವ ಎಲ್ಲವುದು ಏಕೆ ಸುತ್ತುತ್ತಾ ಇದೆ ಅನ್ನೋದಾಗಿದೆ. ನಾವು ಗಮನಿಸಿದಂತೆ ವಿಶ್ವದಲ್ಲಿ ಎಲ್ಲವುದು ಎಡೆಬಿಡದೆ ಸುತ್ತುತ್ತಾ ಇದೆ ಮತ್ತು ಚಲಿಸ್ತಾ ಇದೆ. ಚಂದ್ರ ಭೂಮಿಯನ್ನು ಸುತ್ತುತ್ತೆ, ಭೂಮಿ ತನ್ನ ಅಕ್ಷದ ಮೇಲೆ ತಿರುಗ್ತಾ ಸೂರ್ಯನ ಸುತ್ತುತ್ತೆ. ಆದರೆ ಸೂರ್ಯ ಕೂಡ ನಿಶ್ಚಲವಾದಂಥ ಅಂತರಿಕ್ಷ ಕಾಯ ಅಲ್ಲ. ಅದು ನಮ್ಮ ಆಕಾಶಗಂಗೆ ಬ್ರಹ್ಮಾಂಡದ ಕೇಂದ್ರದ ಸುತ್ತ ತಿರುಗ್ತಾ ಇದೆ. ಆಕಾಶಗಂಗೆ ಬ್ರಹ್ಮಾಂಡವು ಕೂಡ 50ಕ್ಕೂ ಹೆಚ್ಚು ಬ್ರಹ್ಮಾಂಡಗಳ ಸಮೂಹದ ಕೇಂದ್ರವನ್ನು ಸುತ್ತುತ್ತಾ ಇದೆ. ಇವೆಲ್ಲವೂ ಈ ಸಮೂಹವು ಕೂಡ ಇನ್ನೂ ದೊಡ್ಡದಾದ ವರ್ಜೋ ಸೂಪರ್ ಕ್ಲಸ್ಟರ್‌ನ ಕೇಂದ್ರದ ಸುತ್ತ ಸುತ್ತುತ್ತಾ ಇದ್ದಾವೆ. ಇವೆಲ್ಲವುದರ ಸುತ್ತುವುದರ ಒಳಗಿನ ಸುತ್ತುವಿಕೆ, ಭ್ರಮಣದೊಳಗಿನ ಭ್ರಮಣ. ಇಡೀ ವಿಶ್ವವೇ ನಿಲ್ಲದೆ ಚಲಿಸ್ತಾ ಇದೆ, ಚಲಿಸುತ್ತಲೇ ಸುತ್ತುತ್ತಾ ಇದೆ. ಗ್ರಹ, ತಾರೆ, ಬ್ರಹ್ಮಾಂಡಗಳ ಅಸ್ತಿತ್ವವೇ ಈ ಚಲನೆಯ ಸುತ್ತುವಿಕೆಯ ನಿಯಮಗಳಡಿಗೆ ಒಳಪಟ್ಟತೆ. ಭೂಮಿಯಿಂದ ಕಳಿಸಿದ ನೌಕೆ ಮೊದಲು ಭೂಮಿಯನ್ನು ಕಕ್ಷೆಯಲ್ಲಿ ಸುತ್ತಿ ನಂತರವೇ ಅದು ಚಂದ್ರನ ಹತ್ರ ಸಾಗಬೇಕು. ಚಂದ್ರನ ಮೇಲೆ ಇಳಿಯೋದಕ್ಕೆ ಮೊದಲು ಅದರ ಕಕ್ಷೆಯಲ್ಲಿ ಸುತ್ತಬೇಕು. ಅದರ ನಂತರವೇ ನಿಯಂತ್ರಿತ ಸ್ಥಿತಿನಲ್ಲಿ ಅದು ಚಂದ್ರನ ಮೇಲೆ ಇಳಿಯೋದಕ್ಕೆ ಸಾಧ್ಯ. ಅಂತರಿಕ್ಷದಲ್ಲಿ ಯಾನ ಮಾಡೋದಕ್ಕೆ ಸುತ್ತೋದು, ಗಿರಿಕಿ ಹೊಡೆಯೋದು ಅಂದರೆ ಭ್ರಮಣ ಅತ್ಯಗತ್ಯ. ಈ ಸುತ್ತುವಿಕೆ, ಗಿರಿಕಿ, ಭ್ರಮಣ ಭಾರಿ ಗಾತ್ರದ ಗ್ರಹ, ತಾರೆ, ಬ್ರಹ್ಮಾಂಡಗಳಿಗೆ ಮಾತ್ರ ಸೀಮಿತವಾದಂಥ ವಿಚಾರ ಏನೇ ಅಲ್ಲ. ಅತಿ ಸೂಕ್ಷ್ಮ ಮಟ್ಟದಲ್ಲಿ ಅಂದರೆ ಕ್ವಾಂಟಮ್ ಭೌತವಿಜ್ಞಾನದ ಅಂತರಾಳದಲ್ಲಿಯೂ ಕೂಡ ಗಿರಿಕಿ ಅಸ್ತಿತ್ವದಲ್ಲಿದೆ. ಎಲೆಕ್ಟ್ರಾನ್ಗಳು ಪರಮಾಣುವಿನ ಬೀಜ ನ್ಯೂಕ್ಲಿಯಸ್ ಅನ್ನು ಸುತ್ತುತ್ತವೆ. ಪ್ರತಿಯೊಂದು ಪರಮಾಣು, ಉಪಪರಮಾಣು, ಅಟಾಮಿಕ್, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದರೆ ಅಟಾಮಿಕ್ ಅಂಡ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಕೂಡ ಸ್ಪಿನ್ ಅಥವಾ ಗಿರಿಕಿ ಎನ್ನುವ ಸ್ವಭಾವವನ್ನು ಹೊಂದಿದ್ದಾವೆ. ಸ್ಪಿನ್ ಅಥವಾ ಗಿರಿಕಿಯನ್ನು ನಾವು ಅತಿ ಸೂಕ್ಷ್ಮ ಕಣಗಳ ಅಂದರೆ ಕ್ವಾಂಟಮ್ ಕಣಗಳ DNA ಅಂತಲೇ ಕರಿಬಹುದು. ಆದರೆ ಸೂಕ್ಷ್ಮ ಪರಮಾಣು ಕಣಗಳು ಗ್ರಹ ತಾರೆಗಳಂಥ ರೀತಿಯಲ್ಲಿ ತಿರುಗೋದಿಲ್ಲ, ಗಿರಿಕಿ ಹೊಡೆಯೋದಿಲ್ಲ. ಸೂಕ್ಷ್ಮ ಕ್ವಾಂಟಮ್ ಕಣಗಳ ಗಿರಿಕಿ ಅಂದರೆ ಸ್ಪಿನ್ನು ಅವುಗಳ ದ್ರವ್ಯರಾಶಿ, ತೂಕ ಅಥವಾ ವಿದ್ಯುತ್ ಆವೇಶದಂತೆ ಒಂದು ಮೂಲಭೂತವಾದ ಗುಣ ಆಗಿದೆ. ಎಲೆಕ್ಟ್ರಾನ್ಗಳು ಸುತ್ತಿದಾಗ, ಗಿರಿಕಿ ಹೊಡೆದಾಗ ಕಾಂತಕ್ಷೇತ್ರ ಉಂಟಾಗುತ್ತೆ. ಯಾವುದೇ ಕ್ವಾಂಟಮ್ ಕಣವನ್ನು ನಾವು ಅದರ ಗಿರಿಕಿಯಿಂದ ಬೇರ್ಪಡಿಸೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಕ್ವಾಂಟಮ್ ಕಣದ ಗುಣವೇ ಗಿರಿಕಿ. ಅತ್ಯಂತ 4 ಮುಖ್ಯವಾದ ಗುಣದಲ್ಲಿ ಒಂದು ಗುಣವೇ ಗಿರಿಕಿ. ಅದು ಆ ಕಣದ DNA ಅಂತಲೇ ನಾವು ಹೇಳ್ಬೋದು. ಪರಮಾಣು ಮಟ್ಟದ ಸೂಕ್ಷ್ಮ ಕಣದಿಂದ ಪ್ರಾರಂಭ ಮಾಡಿ ವಿಶ್ವದಲ್ಲಿರುವ ಎಲ್ಲ ಗ್ರಹ, ತಾರೆ, ಬ್ರಹ್ಮಾಂಡಗಳು ಏಕೆ ಸುತ್ತುತ್ತಾ ಇದ್ದಾವೆ ಅನ್ನೋದಕ್ಕೆ ವಿಜ್ಞಾನಿಗಳು ವಿವರಣೆಯನ್ನು ನೀಡಿದ್ದಾರೆ. ಸದ್ಯಕ್ಕೆ ಬಿಗ್ ಬ್ಯಾಂಗ್ ಅಂದರೆ ಮಹಾಭಾಜನೆ, ಮಹಾಚಿಡಿತ ವಿಶ್ವದ ಆರಂಭ ಅಂತ ಒಪ್ಪಲಾಗಿದೆ. ಮಹಾಚಿಡಿತದಿಂದ ಮೋಡ ರೂಪದಲ್ಲಿ ದ್ರವ್ಯ ಹೊರಬಂದಾಗಲೇ ಅದು ಸಂಪೂರ್ಣವಾಗಿ ನಿಶ್ಚಲವಾಗಿರಲಿಲ್ಲ. ಅದರಲ್ಲಿ ಸ್ವಲ್ಪ ದಿಕ್ಕು ತಪ್ಪುವ ಚಲನೆ ಇತ್ತು. ಗುರುತ್ವಾಕರ್ಷಣದಿಂದ ದ್ರವ್ಯ ಒಂದು ಕೇಂದ್ರದ ಸುತ್ತ ಸೇರತೊಡಗಿ ಗ್ರಹ, ತಾರೆ ಮತ್ತು ಬ್ರಹ್ಮಾಂಡಗಳಾಗತೊಡಗಿದವು. ಅವುಗಳಲ್ಲಿ ಸ್ವಾಭಾವಿಕವಾದ ಒಂದು ಕೋನೀಯ ಆವೇಗ, ಆ್ಯಂಗ್ಯುಲರ್ ಮೊಮೆಂಟಮ್ ಇತ್ತು. ಈ ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಕೋನೀಯ ಆವೇಗ ಗಿರಿಕಿ ಅಥವಾ ಭ್ರಮಣ ಅಂತ ನಾವು ಹೇಳ್ಬೋದು. ಒಂದು ವಸ್ತು ತನ್ನ ಅಕ್ಷದ ಮೇಲೆ ತಿರುಗಿ ಅಥವಾ ಇನ್ನೊಂದು ಕಾಯದ ಸುತ್ತಲೇ ಅದು ಗೋಳಾಕಾರದ ರೂಪ ಮತ್ತು ಆ ಗೋಳಾಕಾರದ ರೀತಿಯಲ್ಲಿ ಅಂದರೆ ವೃತ್ತಾಕಾರದ ಚಲನಗಳನ್ನ ಪಡೆಯುತ್ತೆ. ಗೋಳಾಕಾರದ ರೂಪ ದ್ರವ್ಯವನ್ನು ಕೇಂದ್ರದ ಕಡೆ ಸೆಳೆಯುತ್ತೆ ಮತ್ತು ಕೋನೀಯ ಆವೇಗನ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ನ ಸಮರವಾಗಿ ಹಂಚುವಂಗೆ ಮಾಡುತ್ತೆ. ಗ್ರಹಗಳು, ತಾರೆಗಳು ತಮ್ಮ ಅಕ್ಷಗಳ ಮೇಲೆ ಹಾಗೆಯೇ ಇತರ ಕಾಯಗಳನ್ನು ಸುತ್ತದೇ ಇದ್ದಿದ್ರೆ ಅವೆಲ್ಲವೂ ಗುರುತ್ವ ಕೇಂದ್ರದ ಹತ್ರ ಸೆಳೆಯಲ್ಪಟ್ಟು ಒಂದು ಭಾರಿ ದ್ರವ್ಯರಾಶಿಯಾಗಿ ಸೇರ್ಕೊಳ್ತಾ ಇದ್ವು. ಅವು ವೇಗವಾಗಿ ಸುತ್ತುತ್ತಾ ಇರೋದ್ರಿಂದ ಎಲ್ಲ ಅಂತರಿಕ್ಷ ಕಾಯಗಳು ಗುರುತ್ವ ಸೆಳೆತಕ್ಕೆ ಒಳಗಾಗಿ ಕೇಂದ್ರದ ಹತ್ರ ಸಾಗಿ ಅದ್ರ ಜೊತೆಗೆ ಒಂದಾಗ್ತಾ ಇಲ್ಲ. ಹೊರಗಿನ ಯಾವುದೇ ಬಲದ ಪ್ರಭಾವ ಇಲ್ಲದೆ ಇದ್ದರೆ ವಿಶ್ವದಲ್ಲಿರುವ ಪ್ರತಿಯೊಂದು ತನ್ನ ಮೂಲ ಸ್ಥಿತಿನಲ್ಲಿ ಅಂದರೆ ನಿಂತ ಅಥವಾ ಚಲಿಸುವ ಸ್ಥಿತಿನಲ್ಲಿ ಇರುತ್ತೆ. ಇದನ್ನು ವಿಜ್ಞಾನದಲ್ಲಿ ಜಡತೆ ಅಂತ ಕರೆಯಲಾಗುತ್ತೆ. ಚಿಡಿತದ ನಂತರ ಹೊರಬಂದ ದ್ರವ್ಯ ಸುತ್ತುವುದಕ್ಕೆ ತಡೆಯೊಡ್ಡುವ ಹೊರಗಿನ ಬಲ ಯಾವುದೂ ಇಲ್ಲ. ಆದ್ದರಿಂದಲೇ ವಿಶ್ವದಲ್ಲಿ ಎಲ್ಲವುದು ಜಡತೆಯ ನಿಯಮಕ್ಕೆ ತಕ್ಕಂತೆ ವಿವಿಧ ಆವೇಗಗಳಲ್ಲಿ ಸುತ್ತಾ ಇದೆ, ಗಿರಿಕಿ ಹೊಡಿತಾ ಇದೆ. ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನ ಗುರುತ್ವದಿಂದ ಹಿಡಿದು ಇಡಲ್ಪಟ್ಟಿದ್ರೆ ಅದು ಅದರ ಚಲನದಿಂದ ತಪ್ಪಿಸಿಕೊಂಡು ಹೊರಗೋಗೋದಕ್ಕೆ ಅದಕ್ಕೆ ತಪ್ಪಿಸಿಕೊಳ್ಳುವ ವೇಗ, ವಿಮೋಚನೆಯ ವೇಗ ಅಥವಾ ಬಿಡುಗಡೆಯ ವೇಗವನ್ನು ಅದು ಪಡೆಯಲೇಬೇಕು. ಭೂಮಿಯಿಂದ ಒಂದು ವಸ್ತು ಹೊರಹೋಗೋದಕ್ಕೆ ಅದಕ್ಕೆ ಸೆಕೆಂಡಿಗೆ 11.2 ಕಿಲೋಮೀಟರ್ ವೇಗವನ್ನು ಪಡಿಬೇಕು. ಅಂದರೆ ಗಂಟೆಗೆ ಸುಮಾರು 40,000 ಕಿಲೋಮೀಟರ್ ವೇಗವನ್ನು ಅದು ಪಡಿಬೇಕಾಗುತ್ತೆ. ಭೂಮಿ ಸೂರ್ಯನ ಸೆಳೆತದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅದು ಸೆಕೆಂಡಿಗೆ 43.5 ಕಿಲೋಮೀಟರ್ ವೇಗವನ್ನು ಪಡಿಬೇಕಾಗುತ್ತೆ. ಆಕಾಶಗಂಗೆಯ ಸೆಳೆತದಿಂದ ಒಂದು ವಸ್ತು ತಪ್ಪಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅದು ಸೆಕೆಂಡ್ಗೆ 537 ಕಿಲೋಮೀಟರ್ ಅಂದರೆ ಗಂಟೆಗೆ 20 ಲಕ್ಷ ಕಿಲೋಮೀಟರ್ ವೇಗವನ್ನು ಪಡಿಬೇಕಾಗುತ್ತೆ. ವಿಶ್ವದಲ್ಲಿ ಪ್ರತಿಯೊಂದು ಸುತ್ತುತ್ತಾ ಇದೆ, ಗಿರಿಕಿನಲ್ಲಿದೆ. ವಿಶ್ವ ಸುತ್ತುತ್ತನೇ ಆಯಿತು ಅನ್ನುವ ಪ್ರಶ್ನೆಯನ್ನು ವಿಜ್ಞಾನಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ದಿಕ್ಕಿನಲ್ಲಿ ಸುತ್ತುವ ಅಂತರಿಕ್ಷ ಕಾಯಗಳ ಸಂಖ್ಯೆ ಸಮನಾಗಿರಬೇಕು. ಆದರೆ ಕೆಲವು ಅಧ್ಯಯನಗಳು ಇವು 48-52% ಪ್ರಮಾಣದಲ್ಲಿರೋದನ್ನು ಲೆಕ್ಕ ಹಾಕಿದ್ದಾವೆ.
ಇದು ನಿಜವೇ ಆಗಿದ್ರೆ ಬ್ರಹ್ಮಾಂಡಗಳು ರೂಪ ತಳೆದ ಆರಂಭಿಕ ಗಿರಿಕಿ ಅಂದರೆ ಭ್ರಮಣ ಸ್ಥಿತಿಯ ಸೂಚನೆ ನಮಗೆ ದಕ್ಕಬಹುದು. ಕೆಲವು ವಿಜ್ಞಾನಿಗಳು ಎಲ್ಲ ಅಂತರಿಕ್ಷಕಾಯಿಗಳು ಹಾಗೆ ಸೂಕ್ಷ್ಮ ಕಣಗಳು ಗಿರಿಕೆ ಹೊಡೆಯೋದಕ್ಕೆ ಕಾಣದ ಚೈತನ್ಯ ಅಂದರೆ ಡಾರ್ಕ್ ಎನರ್ಜಿ ಕಾರಣ ಆಗಿರ್ಬೋದು ಅಂತ ಭಾವಿಸ್ತಾರೆ. ಆದರೆ ಇನ್ನಿತರ ವಿಜ್ಞಾನಿಗಳು ಬಹುಶಃ ಡಾರ್ಕ್ ಎನರ್ಜಿ ಕಾಣದ ಚೈತನ್ಯ ಯಾವುದೇ ದ್ರವ್ಯದಿಂದಾಗಿಲ್ಲ, ಅದು ಬ್ರಹ್ಮಾಂಡಗಳ ಭ್ರಮಣದಿಂದ ಗಿರಿಕೆ ಹೊಡೆಯೋದ್ರಿಂದ ಸುತ್ತೋದ್ರಿಂದ ಉಂಟಾಗಿರುವ ಭಾರಿ ಕೇಂದ್ರದಿಂದ ಅಪಗಮನ ಮಾಡುವ ಸೆಂಟ್ರಿಬ್ಯೂಗಲ್ ಶಕ್ತಿ ಅಂತ ಫೋರ್ಸ್ ಬಲ ಅಂತ ವಾದ ಮಾಡಿದ್ದಾರೆ. ಈವರೆಗೆ ಸಿಕ್ಕಿರುವ ಎಲ್ಲ ಸಾಕ್ಷ್ಯಗಳು ಪುರಾವೆಗಳು ಮಹಾಸಿಡಿತದಿಂದ ಬಿಗ್ ಬ್ಯಾಂಗ್ನಿಂದ ಹೊರಟ ಬೆಳಕು ವಿಶ್ವ ಸುತ್ತುತ್ತಾ ಇದೆ ಅನ್ನೋದಕ್ಕೆ ಯಾವುದೇ ಬೆಂಬಲವನ್ನು ಕೊಟ್ಟಿಲ್ಲ. ವಿಶ್ವ ನಿಧಾನವಾಗಿ ಸುತ್ತಾ ಇದೆ, ಅದು ಒಂದು ಸುತ್ತಾಕೋದಕ್ಕೆ 600 ಕೋಟಿ ವರ್ಷಗಳು ಬೇಕನ್ನೋದು ಒಂದು ಅಂದಾಜು ಕೂಡ ಇದೆ. ಇದಕ್ಕೆ ಯಾವುದೇ ಪುರಾವೆಗಳು ಸದ್ಯಕ್ಕೆ ಸಿಕ್ಕಿಲ್ಲ. ನಮ್ಮದು ಒಂದೇ ವಿಶ್ವ ಇಲ್ಲ, ಹಲವು ವಿಶ್ವಗಳು ಅಸ್ತಿತ್ವದಲ್ಲಿದ್ದಾವೆ, ಅವು ಕೂಡ ಹೀಗೆ ತಿರುಗ್ತಾ ಇದ್ದಾವೆ. ಹೀಗೆ ತಿರುಗ್ತಾ ಇರುವ ವಿಶ್ವಗಳು ಒಂದಕ್ಕೊಂದು ತಾಗಿದಾಗ ಮಹಾಪಾಜಣೆ ಬಿಗ್ ಬ್ಯಾಂಗ್ ಮಹಾಚಿಡಿತ ಉಂಟಾಗಿದೆ. ಅದೇ ನಮಗೆ ವಿಶ್ವದ ಉಗಮದಂತೆ ಭಾಸವಾಗ್ತದೆ ಅನ್ನುವ ಕೆಲವು ವಿವರಣೆಗಳು ಕೂಡ ಇದ್ದಾವೆ. ಇವೆಲ್ಲ ಕೆಲವು ವೈಜ್ಞಾನಿಕ ನಿಯಮಗಳನ್ನ ಆಧರಿಸಿ ಮಾಡಲಂತ ಸತಾರ್ಕಿಕವಾದಂಥ ಊಹೆಗಳು ಮತ್ತು ವಾದಗಳು ಮಾತ್ರ. ವಿಶ್ವವನ್ನು ಕುರಿತಾಗಿ ಹೆಚ್ಚು ಹೆಚ್ಚು ತಿಳಿತಾ ಹೋದಾಗ ಮುಂದೆ ಒಂದು ದಿನ ನಮಗೆ ಇದಕ್ಕೆ ಉತ್ತರಗಳು ಸಿಗಬಹುದೇನೋ. ಮುಂದಿನ ವಿಡಿಯೋದಲ್ಲಿ ನಾವು ಅಂತರಿಕ್ಷ ಗಾಯಗಳು ಹಾಗೆ ಸೂಕ್ಷ್ಮ ಪರಮಾಣುವಕ ಅಂದರೆ ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ಗಳು ಹೇಗೆ ಗಿರಿಕಿ ಹೊಡಿತೇವೆ, ಪೌಲಿ ನಿರ್ಬಂಧ ನಿಯಮ ತಿಳಿಸೋ ರೀತಿಯಲ್ಲಿ ಸ್ಪಿನ್ ಗರಿಕಿ ಅಥವಾ ಗಿರಿಕಿ ಇಲ್ಲದೆ ಇದ್ದರೆ ಬ್ರಹ್ಮಾಂಡ ಏಕೆ ಕುಸಿದು ಹೋಗ್ತಾ ಇತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.